ಎಲ್ಲರೂ ಬಂದು ನೆಮ್ಮದಿಯ ಊಟ ಮಾಡಿ. ಮೈಸೂರಲ್ಲಿ ದಸರಾ ಶುರುವಾಯ್ತು ಅಂದ್ರೆ ದರ್ಶನ್ ಬೆಂಗಳೂರು ಬಿಡ್ತಾ ಇದ್ರು. ಆ ಸಂಭ್ರಮ ಮುಗಿಯುವವರೆಗೂ ಮೈಸೂರಿನಲ್ಲೇ ಠಿಕಾಣಿ ಹೂಡ್ತಾ ಇದ್ರು. ಮೈಸೂರಿನವರೇ ಆಗಿದ್ರಿಂದ ಇಡೀ ಕುಟುಂಬ ಸಂಭ್ರಮದಲ್ಲಿ ಮುಳುಗಿ ಏಳ್ತಾ ಇತ್ತು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಆಗಿದ್ರಿಂದ ಅವರು ನಾಡಹಬ್ಬ ದಸರಾವನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಕಳೆದ ವರ್ಷ ಕೂಡ ಜೈಲಿನಲ್ಲಿ ಕಳೆಯಬೇಕಾಗಿತ್ತು. ದಸರಾ ಹಬ್ಬ ಮುಗಿದ ಬಳಿಕ ಜಾಮೀನಿನ ಮೇಲೆ ದರ್ಶನ್ ಬಿಡುಗಡೆಯಾಗಿದ್ರು. ಈ ವರ್ಷ ದಸರಾವನ್ನ ಅದ್ಧೂರಿಯಾಗಿ ಆಚರಿಸಬಹುದೆಂದು ಅಭಿಮಾನಿಗಳು ನಿರೀಕ್ಷೆ ಮಾಡಿದ್ರು. ಆದರೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ್ರಿಂದ ಎರಡನೇ ಬಾರಿ ಜೈಲು ಸೇರಿದ್ದಾರೆ. ಹೀಗಾಗಿ ಸತತ 2ನೇ ವರ್ಷ ದಸರಾವನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಆದ್ರೆ ದರ್ಶನ್ ಅಭಿಮಾನಿಗಳಿಗೊಂದು ಖುಷಿ ಸುದ್ದಿ ಇದೆ. ದರ್ಶನ್ ಅವರ ಅಕ್ಕನ ಮಗ ಚಂದನ್ ಕುಮಾರ್ ನಾನ್ ವೆಜ್ ಹೋಟೆಲ್ ಅನ್ನ ತೆರೆದಿದ್ದಾರೆ. ಮೈಸೂರು ದಸರಾಗೆ ಬರುವವರಿಗಾಗಿ ಫುಡ್ ಸ್ಟಾಲ್ ಹಾಕಿದ್ದು ಮಾಂಸಾಹಾರಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅಭಿಮಾನಿಗಳು ಮಾಡಿರುವ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅದಕ್ಕೆ ಕಾರಣ ಫುಡ್ ಸ್ಟಾಲ್ ನ ಹೆಸರು. ಅಂದಹಾಗೆ ದರ್ಶನ್ ಸೋದರಳಿಯನ ಫುಡ್ ಸ್ಟಾಲ್ ಹೆಸರೇನು ಗೊತ್ತಾ? ಅಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿನಲ್ಲಿದ್ರು ಅವರು ನಟಿಸ್ತಾ ಇರುವ ಡೆವಿಲ್ ಬಿಡುಗಡೆ ಆಗುತ್ತೆ. ಈಗಾಗಲೇ ಡೆವಿಲ್ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಮುಂಬರುವ ಡಿಸೆಂಬರ್ 12ರಂದು ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಹಾಡೊಂದನ್ನ